ಧರ್ಮ ಇರುವಲ್ಲಿ ದೇವರು ಇರುತ್ತಾನೆ, ಭಕ್ತಿ ಇರುವಲ್ಲಿ ಅಯ್ಯಪ್ಪ ಸ್ವಾಮಿ ಕಾಣಿಸುತ್ತಾನೆ. ಇದು ಒಂದು ದಿವ್ಯ ಕಥೆ. ಹರಿಹರ ಪುತ್ರನ ಜನ್ಮದಿಂದ ಶಬರಿಮಲೆಯ ತಪಸ್ಸುವರೆಗೆ ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಸ್ಟೋರಿ ಚಾನಲ್. ಇಲ್ಲಿ ನೀವು ಕೇಳೋದು ಮನಸ್ಸಿಗೆ ತಟ್ಟುವ ಕನ್ನಡ ಕಥೆಗಳು, ಸಣ್ಣ ಕಥೆಗಳು, ಮಕ್ಕಳಿಗೂ ದೊಡ್ಡವರಿಗೂ ಇಷ್ಟವಾಗುವ ಕಥೆಗಳು. ನಿಮಗೆ ಕಥೆಗಳು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ಕಾಲದಲ್ಲಿ ಕೇರಳದ ಪಾಂಡಳಂ ರಾಜ್ಯದಲ್ಲಿ ಧರ್ಮನಿಷ್ಠ ರಾಜನೊಬ್ಬ ಆಳುತ್ತಿದ್ದ. ಅವನ ಹೆಸರು ರಾಜರಾಜ ಪಾಂಡಳಂ. ಸಂತಾನವಿಲ್ಲದಿದ್ದರೂ ಅವನು ದೇವರ ಮೇಲೆ ಅಪಾರ ಭಕ್ತಿ ಹೊಂದಿದ್ದ. ಭಸ್ಮಾಸುರನ ಕಾಟದಿಂದ 3 ಲೋಕಗಳು ಕಂಗೆಟ್ಟಿದ್ದವು. ಅವನನ್ನು ಸಂಹರಿಸಲು ವಿಷ್ಣು ಮೋಹಿನಿ ರೂಪ ತಾಳಿದನು. ಶಿವ ಮತ್ತು ಮೋಹಿನಿಯ ದಿವ್ಯ ಸಂಯೋಗದಿಂದ ಹರಿಹರಪುತ್ರ ಜನ್ಮವಾಯಿತು. ಅವನೇ ಅಯ್ಯಪ್ಪ ಸ್ವಾಮಿ. ಒಂದು ದಿನ ರಾಜನು ಅರಣ್ಯದಲ್ಲಿ ಬೇಟೆಗೆ ಹೋಗಿದ್ದಾಗ ನದಿ ತೀರದಲ್ಲಿ ದಿವ್ಯಕಾಂತಿಯ ಮಗು ಕಂಡನು. ಆ ಮಗು ದೇವರ ವರವೆಂದು ತಿಳಿದು ಅವನು ಅರಮನೆಗೆ ಕರೆದುಕೊಂಡು ಬಂದನು. ಅಯ್ಯಪ್ಪ ಬಾಲ್ಯದಿಂದಲೇ ಧೈರ್ಯ, ದಯೆ ಮತ್ತು ಜ್ಞಾನದಿಂದ ಕೂಡಿದ್ದ. ಬಡವರು ಶ್ರೀಮಂತರನ್ನೆಲ್ಲ ಸಮಾನವಾಗಿ ಕಾಣುತ್ತಿದ್ದ. ರಾಜ್ಯಕ್ಕೆ ಕಾಟ ನೀಡುತ್ತಿದ್ದ ಮಹಿಷಿ ಎಂಬ ಅಸುರಿಯನ್ನು ಅಯ್ಯಪ್ಪ ಸ್ವಾಮಿ ಸಂಹರಿಸಿದನು. ಅವಳಿಗೆ ಮೋಕ್ಷವನ್ನು ನೀಡಿದನು. ಇದು ಅಯ್ಯಪ್ಪನ ಕರುಣೆಯ ಸಂಕೇತ. ನಂತರ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಪರ್ವತದಲ್ಲಿ ತಪಸ್ಸು ಮಾಡಿದನು. ಧರ್ಮ, ಶಿಸ್ತು ಮತ್ತು ಸಮಾನತೆಯ ಮಾರ್ಗವನ್ನು ಭಕ್ತರಿಗೆ ಬೋಧಿಸಿದನು. ಇಂದಿಗೂ ಲಕ್ಷಾಂತರ ಭಕ್ತರು 41 ದಿನಗಳ ವ್ರತ ಆಚರಿಸಿ ಅಯ್ಯಪ್ಪನ ದರ್ಶನಕ್ಕೆ ಬರುತ್ತಾರೆ. ಅವರು ಹೇಳುವ ಒಂದೇ ನಾಮ, ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿ ಧರ್ಮದ ದಾರಿ ತೋರಿಸುವ ದೇವರು, ಎಲ್ಲರೂ ಸಮಾನರು ಎಂಬ ಸಂದೇಶದ ಸಂಕೇತ. ಸ್ವಾಮಿಯೇ ಶರಣಮಯ್ಯಪ್ಪ.